ಸ್ನೇಹಿತರೆ, ಹೊಸ ವರ್ಷಕ್ಕೆ ಪಿಂಚಣಿ ಪಡೆಯವರಿಗೆ ಭರ್ಜರಿ ಗುಡ್ ನ್ಯೂಸ್ ಆಗಿರತ್ತೆ. ವೃದ್ಧ ಪಿಂಚಣಿ ಆಗಬಹುದು, ವಿಧವಾ ಪಿಂಚಣಿ ಆಗಬಹುದು, ಅಂಗವಿಕಲ ಪಿಂಚಣಿ ಆಗಬಹುದು, ಯಾವುದೇ ಪಿಂಚಣಿ ಆಗಬಹುದು. ಎಲ್ಲ ಪಿಂಚಣಿ ಪಡೆಯುವಂತವರಿಗೆ ಭರ್ಜರಿ ಗುಡ್ ನ್ಯೂಸ್. ನಿಮ್ಮ ಒಂದು ಪಿಂಚಣಿದಲ್ಲಿ ದರ ಕೂಡ ಹೆಚ್ಚಿಗೆ ಮಾಡಿದ್ದಾರೆ. ಅಂದ್ರೆ ನಿಮಗೆ ಹಣ ಕೂಡ ರಿಲೀಸ್ ಮಾಡುವಂತ ಪಿಂಚಣಿ ಕೂಡ ಹೆಚ್ಚಿಗೆ ಮಾಡಿದ್ದಾರೆ. ಈಗ ನಿಮ್ಮ ಒಂದು ಖಾತೆಗೆ ಹಣ ಕೂಡ ರಿಲೀಸ್ ಮಾಡ್ತಿದ್ದಾರೆ. ನಾಳೆಯಿಂದ ಎಲ್ಲರ ಖಾತೆಗೆ ಹಣವನ್ನ ರಿಲೀಸ್ ಮಾಡ್ತಿದ್ದಾರೆ. ಇದೊಂದು ಖುಷಿಯ ವಿಚಾರ. ಇನ್ನೊಂದು ಬದಲಾವಣೆ ಮಾಡಿದ್ದಾರೆ. ಕಡ್ಡಾಯವಾಗಿ ಎಲ್ಲ ಒಂದು ಪಿಂಚಣಿದಾರರು ಸಣ್ಣ ಕೆಲಸ ಮಾಡಲೇಬೇಕು. ಅಂದ್ರೆ ನಿಮ್ಮ ಒಂದು ಖಾತೆಗಳಿಗೆ ಏನಿದೆಯಲ್ಲ ಹೆಚ್ಚಿಗೆ ಅಮೌಂಟ್ ಬರತ್ತೆ. ಅಂದ್ರೆ ಉದಾಹರಣೆಗೆ ನಿಮಗೆ 500 ರೂಪಾಯಿ ಬರ್ತಾ ಇತ್ತಂದ್ರೆ ಅದಕ್ಕೆ ನಿಮಗೆ 600 ರೂಪಾಯಿ ಕೊಡ್ತಿದ್ದಾರೆ. 600 ರೂಪಾಯಿ ಬರೋರಿಗೆ 700 ರೂಪಾಯಿ ಕೊಡ್ತಿದ್ದಾರೆ. ಈಗ 1200 ರೂಪಾಯಿ ಬರ್ತಾ ಇತ್ತು. ಅಂದ್ರೆ ವೃದ್ಧರಿಗೆ ಸಂಬಂಧಪಟ್ಟಂತೆ 60 ವರ್ಷ ಮೇಲ್ಪಟ್ಟವರಿಗೆ ವಿವಿಧ ಒಂದು ಯೋಜನೆಯಲ್ಲಿ ಅರ್ಜಿ ಸಲ್ಲಿಸಿರ್ತಾರೆ. ಒಂದು 1200 ರೂಪಾಯಿ ಬರ್ತಾ ಇತ್ತು, ಅದನ್ನ 1400 ರೂಪಾಯಿ ಮಾಡಿದ್ದಾರೆ. ಇದೊಂದು ಖುಷಿಯ ವಿಚಾರ. ಅದ್ರ ಬಗ್ಗೆ ಸಂಪೂರ್ಣ ತಿಳಿಸ್ಕೊಡ್ತಾ ಇರೋದು 2025. ಇದೊಂದು ಖುಷಿಯ ವಿಚಾರ. ಎಲ್ಲರಿಗೂ ವೃದ್ಧರಿಗೆ ಸಂಬಂಧಪಟ್ಟಂತೆ ಒಂದೊಂದು ಮಾಹಿತಿ ಇರತ್ತೆ. ವಿಡಿಯೋ ಕೊಡ್ತಾನೆ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ರಶಾಂತ್ ಮೀಡಿಯಾ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಉಚಿತವಾಗಿ ಇರತ್ತೆ. ಬನ್ನಿ ಸಾತ್ರೆ ಡೀಟೇಲ್ಸ್ ಮಾಹಿತಿ ಇರತ್ತೆ. ಒಂದೊಂದಾಗಿ ಕರ್ನಾಟಕ ರಾಜ್ಯದಲ್ಲಿ ಏನೇನೋ ಪ್ರಸ್ತುತ ಮಾಹಿತಿ ನಡೀತಾ ಇದೆ ಪಿಂಚಣಿಗೆ ಸಂಬಂಧಪಟ್ಟಂತೆ ಒಂದೊಂದ ನೋಡೋಣ. ನೋಡಿ ಸಾತ್ರೆ, ನಿಮಗೆ ಹೇಳ್ಬೇಕಂದ್ರೆ ಈಗಾಗಲೇ ವೃದ್ಧರಿಗೆ ಸಂಬಂಧಪಟ್ಟಂತೆ ಹಣ ರಿಲೀಸ್ ಮಾಡಿದ್ದಾರೆ. ವೃದ್ಧರಿಗೆ ಎಷ್ಟು ಬರ್ತಾ ಅಂತ ಹೇಳಿ, ಯಾವ್ಯಾವ ಒಂದು ವೃದ್ಧರಿಗೆ ಸಂಬಂಧಪಟ್ಟಂತೆ 3 ರಿಂದ 4 ಯೋಜನೆ ಇದಾವೆ. ಅದರಲ್ಲೇ ನೀವು ಹಣವನ್ನು ಪಡ್ಕೋಬಹುದು. ಒಂದು ಎಷ್ಟೆಷ್ಟು ಬರ್ತಾ ಅಂತಾರೆ, 500 ರೂಪಾಯಿ ಬರೋ ಒಂದು ಪಿಂಚಣಿ ಬೇರೆನೇ ಇದೆ. ಅದೇ ರೀತಿಯಾಗಿ 1200 ರೂಪಾಯಿ ಬರುವಂತ ಪಿಂಚಣಿ ಬೇರೆನೇ ಇದೆ. ಅದ ನಂತರ ಈಗ 1400 ರೂಪಾಯಿ ಬರುವಂತ ಪಿಂಚಣಿ ಕೂಡ ಬೇರೆ ಯೋಜನೆಯಲ್ಲಿ ಬರತ್ತೆ. ಆ ಒಂದು ಯೋಜನೆ ಇದೆಯಲ್ಲ, ಈಗ 1200 ರೂಪಾಯಿ ಬರುವಂತ ಯೋಜನೆ, ಆ ಒಂದು ಹಣವನ್ನ ರಿಲೀಸ್ ಮಾಡಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ. ನಿಮಗೂ ಕೂಡ ಹಣ ರಿಲೀಸ್ ಆಗಿದೆ. ಈಗ ನಿಮಗೆ ಜನವರಿ ಏನಾದರೂ ಹಣ ರಿಲೀಸ್ ಆಗಲಿಲ್ಲ ಅಂದ್ರೆ ಜನವರಿ 1ನೇ ತಾರೀಕಿನಿಂದ 15ನೇ ತಾರೀಕು ತನಕ ನಿಮ್ಮ ಒಂದು ಖಾತೆಗಳಿಗೆ ಪಿಂಚಣಿ ಹಣ ರಿಲೀಸ್ ಆಗತ್ತೆ. ಇದೊಂದು ಖುಷಿಯ ವಿಚಾರ. ಯಾವ್ಯಾವ ಒಂದು ಪಿಂಚಣಿ ಹಣ ರಿಲೀಸ್ ಆಗತ್ತೆ ಅಂದ್ರೆ ಈ ಒಂದು ದಿನಾಂಕ ಒಳಗಾಗಿ ಇಲ್ಲಿ ಲಿಸ್ಟ್ ಬಂದಿರತ್ತೆ. ಮೊದಲನೇದಾಗಿ ಅಂಗವಿಕಲದವ್ರದ್ದು ಹಣ ಇದೆಯಲ್ಲ ಅದು ರಿಲೀಸ್ ಮಾಡ್ತಾರೆ. ವಿಧವೆ ವೇತನ ಇದೆಯಲ್ಲ, ಅದು 2000 ಅಥವಾ 2,500 ಬರ್ತಾ ಇತ್ತು, ಅದು ಕೂಡ ರಿಲೀಸ್ ಮಾಡ್ತಾರೆ. ಅದ ನಂತರ ವೃದ್ಧರಿಗೆ ಸಂಬಂಧಪಟ್ಟಂತೆ ಹಣ ಇದೆಯಲ್ಲ ಅದು ಕೂಡ ರಿಲೀಸ್ ಮಾಡ್ತಾರೆ. ಇದೊಂದು ಖುಷಿಯ ವಿಚಾರ. ಕೆಲವು ಜನ ಪೋಸ್ಟ್ ಆಫೀಸಲ್ಲಿ ಪಡಿತಾ ಇರ್ತಾರೆ. ಆ ಒಂದು ಪಡೆಯುವಂತ ಪೋಸ್ಟ್ ಆಫೀಸ್ಗೆ ಮೊದಲು ನಿಮಗೆ ನೀವು ಇದೀರಾ ಇಲ್ಲ ಅಂತೇಳಿ ಒಂದು ಜೀವಾವಧಿ ಪ್ರಮಾಣ ಪತ್ರ ಸಲ್ಲಿಸಬೇಕಾಗತ್ತೆ ಸರ್ಕಾರಕ್ಕೆ. ದಯವಿಟ್ಟು ಅದು ಯಾರೆಲ್ಲ ಸಲ್ಲಿಸಿಲ್ಲಲ್ಲ ಅದನ್ನ ಕಡ್ಡಾಯವಾಗಿ ಮಾಡಲೇಬೇಕು. ಮೊದಲಿಗೆ ವಿಡಿಯೋ ಮಾಡಿ ಸಂಪೂರ್ಣ ತಿಳಿಸ್ಕೊಟ್ಟಿದ್ದೇನೆ ನಿಮಗಾಗಿ. ಕೆಲವು ಜನ ಕೇಳ್ತಾ ಇದ್ರೆ ತಿಳಿಸ್ಕೊಟ್ಟಿದ್ದೇನೆ. ಪೋಸ್ಟ್ ಆಫೀಸಲ್ಲಿ ಹಳೆಯ ಒಂದು ವೃದ್ಧರು ಇರ್ತಾರಲ್ಲ, ಈಗ 60 ವರ್ಷ ಆದವರು ಅವ್ರು ಪಡಿತಾ ಇರ್ತಾರೆ. ಈಗ 65 ವರ್ಷ ಆಗಿರತ್ತೆ, 70 ವರ್ಷ ಆಗಿರತ್ತೆ, ಅವ್ರು ಇದ್ದೀರಲ್ಲ, ದಯವಿಟ್ಟು ನೀವು ಜೀವಂತವಾಗಿದ್ದೀರಾ ಅಂತ ಹೇಳಿ ಒಂದು ಪ್ರಮಾಣ ಪತ್ರ ಸಲ್ಲಿಸಿ ಸರ್ಕಾರಕ್ಕೆ. ನಿಮಗೆ ಹಣ ಕೂಡ ಜಾಸ್ತಿ ಮಾಡೋ ಸಾಧ್ಯತೆ ಇರತ್ತೆ. ಏನಾದರೂ ಬಂದ್ ಆಗಿತ್ತು ಅಂದ್ರೆ ನಿಮ್ಮ ಒಂದು ಪಿಂಚಣಿ ನಿಮ್ಮೊಂದು ಗ್ರಾಮ ಪಂಚಾಯತಿಯಲ್ಲಿ ಈ ರೀತಿಯಾಗಿ ಕೇಳಿ, ಅಥವಾ ನಿಮ್ಮ ಒಂದು ಅಂಚೆ ಇಲಾಖೆಯಲ್ಲಿ ಈ ರೀತಿಯಾಗಿ ಕೇಳಿ ಅವ್ರು ಸಲ್ಲಿಸ್ತಾರೆ. ನಿಮಗೆ ಬರ್ತಿತ್ತಂದ್ರೆ ಏನೂ ಟೆನ್ಷನ್ ತಗೋಬೇಡಿ. ಬರ್ತಿತ್ತಂದ್ರೆ ಕೂಡ ಸಲ್ಲಿಸಿ. ಇಲ್ಲಾಂದ್ರೆ ನಿಮಗೆ ಮುಂದಿನ ತಿಂಗಳಿಂದ ಹಣ ಬರೋ ಸಾಧ್ಯತೆ ತುಂಬಾ ಕಡಿಮೆ. ಯಾರ್ಯಾರ ಹತ್ರ ಮಾಡಿಸಲ್ಲ ದಯವಿಟ್ಟು ಆ ಒಂದು ಕೆಲಸ ಮಾಡಿ. ಜೀವಾವಧಿ ಪ್ರಮಾಣ ಪತ್ರ ಸರ್ಕಾರಕ್ಕೆ ಕಳಿಸ್ಕೊಡಿ. ನೀವು ಯಾವ ಒಂದು ಯೋಜನೆ ಅಡಿಯಲ್ಲಿ ಸಲ್ಲಿಸಿದ್ರಲ್ಲ ಅದೇ ಒಂದು ಯೋಜನೆ ಅಡಿ ವೆಬ್ಸೈಟ್ನಲ್ಲಿ. ಇದು ಒಂದು ಮಾಹಿತಿ ಆಗಿರತ್ತೆ. ಇದೇ ರೀತಿಯಾಗಿ 1ನೇ ತಾರೀಕಿನಿಂದ ಜನವರಿ 1ನೇ ತಾರೀಕಿನಿಂದ ಏನು ಭರ್ಜರಿ ಗುಡ್ ನ್ಯೂಸ್ ಅಂದ್ರೆ ಎಲ್ಲರದು ಪಿಂಚಣಿ ಹಣವನ್ನ ರಿಲೀಸ್ ಮಾಡ್ತಿದ್ದಾರೆ. ಇದೊಂದು ಖುಷಿಯ ವಿಚಾರ. ಎಲ್ಲರ ವೃದ್ಧರದು, ಅಂಗವಿಕಲು, ದೇವದಾಸಿ ಮಹಿಳೆಯರು ಎಲ್ಲರದು ನಿಮಗೆ ಹಣ ರಿಲೀಸ್ ಆಗ್ತಾ ಇದೆ. ಇದೊಂದು ಖುಷಿಯ ವಿಚಾರ. ಈಗ 1ನೇ ತಾರೀಕಿನಿಂದ 15ನೇ ತಾರೀಕು ತನಕ ಟಕಾಟಕ್ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಹಣ ಬರತ್ತೆ. ಯಾರು ಕೂಡ ಟೆನ್ಷನ್ ತಗೋಬೇಡಿ. ಏನೇ ಡೌಟ್ ಇದ್ರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮಗಾಗಿ ನಾವು ಇರತ್ತೆ. ಏನೇ ಸಮಸ್ಯೆ ಆದ್ರೂ ನಾವು ಸರ್ಕಾರಕ್ಕೆ ತಿಳಿಸ್ಕೊಡ್ತೇವೆ. ಅಲ್ಲಿಂದ ಏನು ಮಾಹಿತಿ ಬರತ್ತೆ ನಿಮ್ಮ ಮುಂದೆ ತಿಳಿಸ್ಕೊಡ್ತಾರೆ. ಏನೇ ಕಮೆಂಟ್ ಇದ್ರು ಕಮೆಂಟ್ನಲ್ಲಿ ತಿಳಿಸಿ. ಮತ್ತು ಈ ಒಂದು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಈಗ 1200 ರೂಪಾಯಿ, 1400 ರೂಪಾಯಿ, 1500 ರೂಪಾಯಿ, 2000 ರೂಪಾಯಿ ಈ ರೀತಿ ಬರತ್ತೆ. ಟೆನ್ಷನ್ ತಗೋಬೇಡಿ. ಏನೇ ಡೌಟ್ ಇದ್ರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.